ಹಾಯ್ ಫ್ರೆಂಡ್ಸ್, ಇತ್ತೀಚೆಗೆ ಕೆಲವೊಬ್ರು ಮಾಡೋ ಈ ರೀಲ್ಸ್ನ ಎಡವಟ್ಟು, ಈ ರೀಲ್ಸ್ನ ಹುಚ್ಚಾಟ ಅಂತ ಹೇಳ್ಬೋದು. ಅದು ಎಲ್ಲಿವರೆಗೂ ಕರ್ಕೊಂಬಂದು ನಿಲ್ಸಿದೆ ಅಂದರೆ ಪೊಲೀಸ್ ಸ್ಟೇಷನ್ವರೆಗೂ ಕರ್ಕೊಂಬಂದು ನಿಲ್ಸಿದೆ ಈ ರೀಲ್ಸ್ನ ಹುಚ್ಚಾಟ ಅಂತಂದು ಹೇಳ್ಬೋದು. ಈಗ ಈ ರೀಲ್ಸ್ನಲ್ಲಿ ಹುಚ್ಚಾಟ ಮೆರೆದು ಎಡವಟ್ಟು ಮಾಡ್ಕೊಂಡವರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಅವರು. ರಜತ್ ಮತ್ತು ವಿನಯ್ ಗೌಡ ಅವರು ರೀಲ್ಸ್ನಿಂದ ಮಾಡ್ಕೊಂಡಿರೋ ಎಡವಟ್ಟು ಏನಂದರೆ ಡಿ ಬಾಸ್ ದರ್ಶನ್ ಅವರ ಎಲ್ಲ ಮೂವಿ ನೇಮ್ಗಳ ಇರೋವಂಥ ಡ್ರೆಸ್ ಹಾಕ್ಕೊಂಡು, ಮತ್ತು ಇನ್ನೊಬ್ಬರು ಪುಷ್ಪಾ ಫಿಲಮ್ ಅಲ್ಲು ಅರ್ಜುನ್ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ. ಇದೇನು ಪ್ರಾಬ್ಲಮ್ ಇಲ್ಲ. ಆದರೆ ಇವರು ಮಾಡ್ಕೊಂಡಿರೋ ಎಡವಟ್ಟು ಏನಂದರೆ ಈ ಡ್ರೆಸ್ ಹಾಕ್ಕೊಂಡ್ಮೇಲೆ ಮಾರಕಾಸ್ತ್ರ ಅಂದರೆ ಲಾಂಗ್ ಹಿಡಿದು ಒಂದು ರೀಲ್ಸಲ್ಲಿ ಶೋ ಕೊಟ್ಟಿದ್ದಾರೆ. ಪಬ್ಲಿಕ್ಕಲ್ಲಿ ಮಾರಕಾಸ್ತ್ರವನ್ನು ಪ್ರದರ್ಶನ ಮಾಡೋದು ಕಾನೂನು ಪ್ರಕಾರ ತಪ್ಪೆ. ಹಾಗಾಗಿ ರಜತ್ ಮತ್ತು ವಿನಯ್ ಗೌಡ ಅವರ ಮೇಲೆ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ FIRನ ದಾಖಲೆ ಮಾಡಿದ್ದಾರೆ. FIR ಹಾಕಿರೋ ಕಾರಣ ಸಾರ್ವಜನಿಕ ಸ್ಥಳದಲ್ಲಿ ಮಾರಕಾಸ್ತ್ರ ಪ್ರದರ್ಶನ ಮಾಡೋ ಹಾಗಿಲ್ಲ. ಇವರು ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದಾರೆ. ಅದು ಸಾರ್ವಜನಿಕರ ಶಾಂತಿ ಮತ್ತು ನೆಮ್ಮದಿ ಹಾಳಾಗುತ್ತೆ ಅಂತ FIRನ ದಾಖಲೆ ಮಾಡಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಇವ್ರನ್ನ ವಿಚಾರಣೆಗೆ ಕರೆಸಿದ್ರು. ವಿಚಾರಣೆಯಲ್ಲಿ ಇವರು ಸ್ಪಷ್ಟನೆ ಕೊಡಬೇಕಲ್ವ. ರಜತ್ ಮತ್ತು ವಿನಯ್ ಗೌಡ ಅವರು, ನಾವು ಈ ರೀಲ್ಸ್ನ ಮಾಡಿದ್ದು ಬರೀ ಕೇವಲ ಮನೋರಂಜನೆಗಾಗಿ, ಅದು ಒರಿಜಿನಲ್ ಲಾಂಗ್ ಅಲ್ಲ, ಅದು ಪ್ಲಾಸ್ಟಿಕ್ಕಿಂದ ಮಾಡಿರೋ ಲಾಂಗ್ ಅಂತಂದು ಇವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮತ್ತು ಪೊಲೀಸ್ನವರು ಅದು ರೀಲ್ಸ್ ಮಾಡಿರೋ ಸ್ಥಳಕ್ಕೆ ಬಂದು ಸ್ಥಳದ ಮಹಜರು ಮಾಡಿ ಅಲ್ಲಿಂದ ಮತ್ತೆ ಇವರು ರೀಲ್ಸ್ ಮಾಡಿರೋಂತಹ ಆ ಲಾಂಗ್ನ ಪರಿಶೀಲನೆ ಮಾಡಿ ರಜತ್ ಆಗಿ ವಿನಯ್ ಗೌಡ ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ರಿಯಾಲಿಟಿ ಶೋ ಇಂದ ಬಂದ ಮೇಲೆ ನಾವು ಪಬ್ಲಿಕ್ಕಲ್ಲಿ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು ಇದೆಲ್ಲ ಅವರಿಗೆ ಗೊತ್ತಿರಬೇಕಾಗಿತ್ತು. ಈ ರೀತಿ ಪಬ್ಲಿಕ್ಕಲ್ಲಿ ಗನ್ ಆಗಲಿ ಲಾಂಗು ಮಚ್ಚುಗಳಾಗಲಿ ಇದನ್ನ ಪ್ರದರ್ಶನ ಮಾಡುವಂತಿಲ್ಲ. ಇದು ಕಾನೂನು ಬಾಹಿರ. ಇದು ಆದರೂ ಇವರ ಹುಚ್ಚುತನ ಪೊಲೀಸ್ ಸ್ಟೇಷನ್ನ ಮೆಟ್ಲನ್ನ ಹತ್ಸೇ ಬಿಡ್ತು. ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ಇವರು ತಮಗೆ ತಾವೇ ಸೆಲೆಬ್ರಿಟಿ ಅಂತ ಎಲ್ಲ ಹೇಳ್ಕೊಳ್ತಾರೆ. ಸೆಲೆಬ್ರಿಟಿ ಅಂದರೆ ಯಾವ ರೀತಿ ಇರಬೇಕು, ಇನ್ನೊಬ್ಬರಿಗೆ ಮಾದರಿ ಆಗೋ ರೀತಿ ಇರಬೇಕು. ಅದನ್ನ ಬಿಟ್ಟು ಇವರು ಲಾಂಗು ಮಚ್ಚನ್ನೆಲ್ಲ ಇವರು ಪಬ್ಲಿಕ್ಕಲ್ಲಿ ಶೋ ಮಾಡ್ತಾ ಈ ರೀತಿ ರೀಲ್ಸ್ ಮಾಡಿದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ. ಅದು ಕಾನೂನು ಬಾಹಿರ. ಅದು